ನಾನು ಸಬ್ಬಳಕೋಡಿ ರಾಮ್ ಭಟ್ ಪಟ್ರೆ ಚಂದ್ರವರ ಶಿಷ್ಯನಾಗಿ ಯಕ್ಷಗಾನ ಕಲಾಕ್ಷೇತ್ರದಲ್ಲಿ ಕಲಾವಿದನಾಗಿ ಗುರುವಾಗಿ ಗುರುತಿಸಿಕೊಂಡಿದ್ದೇನೆ. ನಮ್ಮ ಗುರುಗಳಾದಂತಹ ಪಟ್ರೆ ಚಂದ್ರು ಅವರ ಹೆಸರಿನಲ್ಲಿ ಯಕ್ಷಗಾನದ ತೆಂಕುತಿಟ್ಟಿನ ಕೇಂದ್ರವನ್ನು ಸ್ಥಾಪಿಸಿದ್ದೇನೆ. ನಮ್ಮ ಈ ಯಕ್ಷಗಾನ ಕೇಂದ್ರದಲ್ಲಿ ನಾಳ್ದು 28 ಶನಿವಾರ ಬೆಳಗ್ಗಿಂದ ನಮ್ಮ ಯಕ್ಷಗಾನದ ವಾರ್ಷಿಕೋತ್ಸವ ಆರಂಭ ಆಗ್ತದೆ. ಆಮೇಲೆ ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಮಹಾಗಣಪತಿ ಹೋಮದೊಂದಿಗೆ ಆರಂಭ. ಆ ಬಳಿಕ 2 ಗಂಟೆಗೆ ಗಾನ ವೈಭವ ತೆಂಕಬೈಲು ಮುರಳೀಕೃಷ್ಣ ಶಾಸ್ತ್ರಿಗಳ ಶಿಷ್ಯವೃಂದದಿಂದ. ಆ ಬಳಿಕ ನಮ್ಮ ಇಲ್ಲಿ ಯಕ್ಷಗಾನ ನಾಟ್ಯವನ್ನು ಕಲಿಯುತ್ತಿರುವಂತಹ ವಿದ್ಯಾರ್ಥಿ ವೃಂದದಿಂದ ಹಲವಾರು ಪ್ರಸಂಗಗಳನ್ನು ಒಳಗೊಂಡಂತಹ ಯಕ್ಷಗಾನ ಬಯಲಾಟ ಸಾಮಾನ್ಯ ಮಧ್ಯರಾತ್ರಿ 12 ಗಂಟೆವರೆಗೆ ನಡೆಯುವುದಕ್ಕಿದೆ. ಮರುದಿವಸ ಬೆಳಗ್ಗೆ 9:30ಕ್ಕೆ ನಮ್ಮ ಸಭಾ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಶ್ರೀ 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 ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳು ಎಡರಿಯೂರು ಮಠ ಅವರ ಆಶೀರ್ವಾದದೊಂದಿಗೆ ಮತ್ತು ಅವರು ಉದ್ಘಾಟಿಸಲ್ಪಡುವಂತಹ ಒಂದು ಕಾರ್ಯಕ್ರಮ ಏನೆಂದರೆ, ನಾವು ನೂತನವಾಗಿ ನಿರ್ಮಾಣವಾಗಲಿರುವಂತಹ ಸಭಾಭವನದ ನಿಧಿ ಸಂಗ್ರಹಕ್ಕೆ ಚಾಲನೆಯನ್ನು ನೀಡುತ್ತಿದ್ದಾರೆ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳು ಎಡರಿಯೂರು ಮಠ. ಆ ಬಳಿಕ ನಮ್ಮ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಡಾ.ಎಸ್.ಎನ್. ಭಟ್ ಪೆರ್ಲಾ, ಅಭ್ಯಾಗತರಾಗಿ ಕೋಟೆ ರಾಮ್ ಭಟ್ ಹಿರಿಯ ಯಕ್ಷಗಾನ ಕಲಾವಿದರು, ವಿ.ಜಿ. ಭಟ್ ನಿವೃತ್ತ ಪ್ರಾಂಶುಪಾಲರು, ವಿವೇಕಾನಂದ ಕಾಲೇಜು ಪುತ್ತೂರು, ಜಯಪ್ರಕಾಶ್ ಎ. ನಾಕೂರು ಉಪನ್ಯಾಸಕರು, ಲೇಖಕರು ಮತ್ತು ಯಕ್ಷಗಾನ ಕಲಾವಿದರು, ಶಂಕರ ಕಾಮತ್ತಿ ದೇವಾರು ನಿವೃತ್ತ ಮುಖ್ಯ ಶಿಕ್ಷಕರು, ಪ್ರಸಿದ್ಧ ಮದ್ದಳೆಗಾರರು, ದೇವಕಾನ ಶ್ರೀಕೃಷ್ಣ ಭಟ್ರು, ಶ್ರೀಮತಿ ಶಾಂತಾ ಕುಟ್ಟಿನಿ, ಶ್ರೀಮತಿ ಸಾಯಿ ಸುಮಾನಾವುಡ. ಹೀಗೆ ಮತ್ತು ಸ್ವಾಗತವನ್ನು ಮತ್ತು ವಾಸ್ತವಿಕವನ್ನು ನಾನೇ ಸಬ್ಬಳಕೋಡಿ ರಾಮ್ ಭಟ್ ಮಾಡುವುದಕ್ಕಿದ್ದೇವೆ. ಧನ್ಯವಾದವನ್ನು ಡಾ. ವಿಷ್ಣು ಪ್ರಸಾದ್ ಬರೆಕೆರೆ. ಅಲ್ಲದೆ ನಮ್ಮಲ್ಲಿ ಆ ದಿನ ಹಲವಾರು ಪ್ರಶಸ್ತಿಗಳನ್ನು ನಾವು ನೀಡುವುದಕ್ಕಿದ್ದೇವೆ. ಪಟ್ರೆ ಚಂದ್ರು ಪ್ರಶಸ್ತಿ ಬೆಳ್ಳಾರೆ ಮಂಜುನಾಥ ಭಟ್ ಪ್ರಸಿದ್ಧ ಯಕ್ಷಗಾನ ಕಲಾವಿದರು. ತೆಂಕಬೈಲು ಪ್ರಶಸ್ತಿ ಅಂದರೆ ತೆಂಕಬೈಲು ತಿಮ್ಮಲೇಶ್ವರ ಶಾಸ್ತ್ರಿಗಳ ಹಲವಾರು ವರ್ಷ ಇಲ್ಲಿ ಗುರುಗಳಾಗಿದ್ದವರು. ಆ ಪ್ರಶಸ್ತಿಯನ್ನು ಶ್ರೀ ಮೋಹನ ಬೈಪಡ್ತಾಯ ಪ್ರಸಿದ್ಧ ಭಾಗವತರು ಮತ್ತು ಗುರುಗಳಿಗೆ. ಚೇವಾರು ಪ್ರಶಸ್ತಿ ಲಕ್ಷ್ಮೀಶ ಅಮ್ಮಣ್ಣಾಯರು ಪ್ರಸಿದ್ಧ ಮದ್ದಳೆಗಾರರು. ಗುಂಡಿಕಾಯಿ ಪ್ರಶಸ್ತಿ ಎಂ.ಕೆ. ರಮೇಶಾಚಾರ್ಯ ಪ್ರಸಿದ್ಧ ಶ್ರೀಪಾತ್ರಧಾರಿಗಳು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ತಲೆಂಗಳ ಭಾಗವತ ಪ್ರಶಸ್ತಿ ಪೆರುವಾಯಿ ಕೃಷ್ಣ ಭಟ್ ಪ್ರಸಿದ್ಧ ಮದ್ದಳೆಗಾರರು. ಅಡ್ಕತ್ತಲ ಪ್ರಶಸ್ತಿ ಕೆ.ಎಚ್. ದಾಸಪುರೈ ಪ್ರಸಿದ್ಧ ಯಕ್ಷಗಾನ ಕಲಾವಿದರು. ಮಾಯಿನಿಂಗ್ ಪ್ರಶಸ್ತಿ ಮಾಡವು ಕೊರಗಪ್ಪರೈ ಪ್ರಸಿದ್ಧ ಯಕ್ಷಗಾನ ಕಲಾವಿದರು. ದೇವಕಾನ ಪ್ರಶಸ್ತಿ ಜನಾರ್ದನ ಬದಿಯಡ್ಕ ಅಂದರೆ ದೇವಕಾನ ಕೃಷ್ಣ ಭಟ್ರ ಹೆಸರಿಗೆ ನಾವು ಆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ನಮ್ಮ ಒಡನಾಟ ಬಹಳಷ್ಟು ದೀರ್ಘವಾದದ್ದು. ಆದ್ದರಿಂದ ಸುದೀರ್ಘವಾದಂಥ ಒಡನಾಟದಲ್ಲಿ ದೇವಕಾನದವರು ಅವರ ವೇಷಭೂಷಣವನ್ನು ನಾವು ಗಣೇಶ ಕಲಾ ಪ್ರವೀಣಿಕೆ ಅವರದ್ದನ್ನೇ ನಾವು ತರಿಸಿ ಕಾರ್ಯಕ್ರಮ ಮಾಡಿಸುವಂಥದ್ದು. ಆದ್ದರಿಂದ ಜನಾರ್ದನ ಬದಿಯಡ್ಕ ಅವರಿಗೆ ದೇವಕಾನ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೇವೆ. ಜನಾರ್ದನ ಬದಿಯಡ್ಕ ಪ್ರಸಾದನ ಕಲಾವಿದರು ಆ ತಂಡದಲ್ಲಿ. ಆದ್ದರಿಂದ ಶಾರದಾ ಮಹೋತ್ಸವದ ರಜತ ಸಂಭ್ರಮ ನಾವು ಮೊನ್ನೆ ಮಾಡಿದ್ದೇವೆ. ಅದರ ಪ್ರಶಸ್ತಿಯನ್ನು ಗುಂಡೆಡ್ಕ ಈಶ್ವರ ಭಟ್ ಮತ್ತು ಪ್ರಸಿದ್ಧ ಯಕ್ಷಗಾನ ಕಲಾವಿದರು ಬೆಳ್ಳಾರ ರಾಮದೇವರು ಇವರಿಗೆ ನೀಡ್ತಾ ಇದ್ದೇವೆ. ಅಲ್ಲದೆ ನಮ್ಮ ನಿರ್ದೇಶನ ಸಮಗ್ರ ನಿರ್ದೇಶನವನ್ನು ನಾನು ಮಾಡ್ತಾ ಇದ್ದೇನೆ ಸಬ್ಬಳಕೋಡಿ ರಾಮ್ ಭಟ್. ಆಮೇಲೆ ಭಾಗವತಿಗೆಯಲ್ಲಿ ನಮ್ಮ ಗುರುಗಳಾಗಿ ಶ್ರೀ ತೆಂಕಬೈಲು ಮುರಳೀಕೃಷ್ಣ ಶಾಸ್ತ್ರಿಗಳು ಅವರ ಶಿಷ್ಯವೃಂದ ಇದೆ. ಚೆಂಡೆಮದ್ದಳೆಯಾಗಿ ಗುರುಗಳು ವರ್ಷಿತ್ ಪಿಜಕಾರ ಮತ್ತು ನಾರಾಯಣ ಶರ್ಮ ಇವರ ಶಿಷ್ಯರು ಭಾಗವಹಿಸುವುದಕ್ಕಿದ್ದಾರೆ. ಹಾಗೆ ಆಮೇಲೆ ಮಧ್ಯಾಹ್ನ 3 ಗಂಟೆಗೆ ಕೂಡುವಿಕೆ ಕಲಾವಿದರಿಂದ ನಮ್ಮದು ಭಾರ್ಗವ ಪ್ರಪಂಚ ಎನ್ನುವಂಥ ಒಂದು ಯಕ್ಷಗಾನ ಕಥಾಭಾಗ. ಅಲ್ಲದೆ ಆಮೇಲೆ ನಮ್ಮ ವಿದ್ಯಾರ್ಥಿಗಳಿಂದ ಬೇರೆ ಬೇರೆ ಪ್ರಸಂಗಗಳನ್ನು ಒಳಗೊಂಡಂತಹ ಬಯಲಾಟ. ಅದರಲ್ಲಿ ನಮ್ಮ ಸಾಮಾನ್ಯ 12 ಗಂಟೆವರೆಗೆ ನಾವು ಆಡುವುದಕ್ಕಿದ್ದೇವೆ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಅಂತ ನಾವು ಆಹ್ವಾನಿಸುತ್ತಾ ಇದ್ದೇವೆ. ನಮಸ್ಕಾರ.